ಜಿಲ್ಲೆಗೆ ಒಂದು ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಸರ್. ಎಲ್ಲ ಒಂದ್ ಕಡೆ ನಿರೀಕ್ಷೆ ಹುಸಿ ಆಯ್ತಾ ಅಂತ? ಇಲ್ಲ, ಹೈಕಮಾಂಡ್ನವರ ತೀರ್ಮಾನ ನಾವು ಮೊದಲಿಂದನೂ ನಿಮಗೆಲ್ಲ ಹೇಳ್ತಾ ಇದ್ದೆ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತಕ್ಕಂಥದ್ದು ಅವ್ರೇನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೆ ನಾನು. ಇವತ್ತು ಅವರು ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರು ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇವತ್ತು ಅವರನ್ನು ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಪರಿಗಣಿಸಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತೀವಿ. ಮತ್ತು ನಾವೇನು ಭರವಸೆ ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ ಒಳ್ಳೆಯ ಆಡಳಿತ ಕೊಡ್ತೀವಿ, ಜೊತೆಗೆ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ದು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಇದರ ಜೊತೆಗೆ 3 ವರ್ಷ ಸತತವಾಗಿ ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ, ಹಣಕಾಸಿನ ಶಿಸ್ತನ್ನು ಕಾಪಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ಕ್ಯಾಬಿನೆಟಲ್ಲೇ ನಾವು ಹೇಳಿದ್ದೇವೆ, ಆದರೂ ತಮ್ಮ ಮುಂದೆ ಹೇಳೋದೇ ಬೇರೆ ಅಲ್ವಾ. ಹಾಗಾಗಿ ಅವರು ಕೂಡ ಅವರ ಮಾರ್ಗದರ್ಶನವೂ ಕೂಡ ಇರುತ್ತೆ ಸರ್ಕಾರಕ್ಕೆ. DCM ಆಗಿರ್ತಕ್ಕಂಥ ತೃಪ್ತಿ ಇದೆಯಾ ಸರ್? ತೃಪ್ತಿ ಯಾವಾಗಲೂ ಇರುತ್ತೆ. ಅತೃಪ್ತಿಯಾಗಿ ಯಾವತ್ತೂ ಇಲ್ಲ, ನಾನು ತೃಪ್ತಿಯಾಗೇ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಭೇಟಿ ಮಾಡಿದ್ದಾರೆ, ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಅವರಿಬ್ಬರ ಮಧ್ಯೆ ಏನು ಚರ್ಚೆ ನಡೀತು ಅದು ನಮ್ಮ ಗಮನದಲ್ಲಿಲ್ಲ. ಆದರೆ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಅವರು ಒಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಮಾತಾಡ್ತೀರಾ ಸರ್? ಅಲ್ಲ, ನಾನು ಅವಶ್ಯಕತೆ ಬಿದ್ದರೆ ನಾನು ಮಾತಾಡ್ತೀನಿ. ಸೆಕೆಂಡ್ ಲಿಸ್ಟಲ್ಲಿ ರಾಜಣ್ಣ ಅವರ ಹೆಸರು ಇರಬಹುದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಮಕೂರಿಗೆ ಇನ್ನೊಂದು ಸ್ಥಾನ ಕೊಡಿ ಅಂತ. ಅದು ಮುಂದೆ ನೋಡೋಣ. ಈಗಿಂದ ಹೇಳ್ರಿ ಅಂದ್ರೆ ನಿರೀಕ್ಷೆ ಇಟ್ಕೋಬಹುದು ಸರ್. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತಿತ್ತು, ದಿಢೀರ್ ಚೇಂಜ್ ಆಯ್ತು ಅಂತ. ಇಲ್ಲ, ಆ ರೀತಿ ಏನಿಲ್ಲ. ಆ ರೀತಿ ಯಾರಿಗೂ ಕೊಡಬೇಕಾಗಿತ್ತು, ಕೊಡ್ತೀವಿ ಅಂತ ಯಾರು ಭರವಸೆ ಕೊಟ್ಟಿದ್ದಿಲ್ಲ. ಅವರು ಕನ್ಸಿಡ್ರೇಷನ್ನಲ್ಲಿ ಇದೆಲ್ಲ ಎಕ್ಸರ್ಸೈಸ್ ನಡೆಯುವಾಗ 6 ಹೆಸರುಗಳು ಬರ್ತಾ ಇರ್ತಾವಲ್ಲ. ಕಂದಾಯ ಖಾತೆ ನೀವೇ ಕೇಳಿದ್ದ, ಹೈಕಮಾಂಡ್ ಕೊಟ್ಟಿದ್ದೀರಾ? ಏನು ವ್ಯತ್ಯಾಸ ಆಗೋದಿದೆ ನೋಡಿ. ಕಂದಾಯ ಇಲಾಖೆಯನ್ನು ಹೈಕಮಾಂಡ್ನವರು, ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಚರ್ಚೆ ಮಾಡಿ, ನಮ್ಮ AICC ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ನಮ್ಮ ರಾಜ್ಯದವರಾದ್ದರಿಂದ ಅವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ಅವರಿಗೆ ಯಾವ ಖಾತೆ ಯಾರಿಗೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಕೆಲಸ ಮಾಡೋದಷ್ಟೇ ನಮಗೆ ಹೇಳಿರೋದು.